ದಿವಸ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರಿಗೆ ಮತ್ತು ಅವರು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದರಿಂದ ಅಲ್ಲಿ ನೇತ್ರಾವತಿ ತೀರದ ಧರ್ಮೋದ್ಯಮಿಗಳು ಕಳೆದ 4-5 ದಶಕಗಳಿಂದ ನಡೆಸಿದಂತಹ ಸರಣಿ ಅತ್ಯಾಚಾರ, ಕೊಲೆ, ಅಕ್ರಮ ಬಡ್ಡಿ ದಂಧೆ, ಭೂ ಕಬಳಿಕೆ ಎಲ್ಲ ಹಗರಣ ಕುರಿತಾಗಿ ಸವಿವರವಾಗಿ ಕೆಲವೊಂದು ದಾಖಲೆಗಳನ್ನು ನೀಡಿ ಎಲ್ಲ ಮಾಹಿತಿಗಳನ್ನು ನಾವು ಕೊಟ್ಟಿದ್ದೇವೆ. ಈಗ ಆ ಧರ್ಮೋದ್ಯಮಿಗಳು ದೆಹಲಿಗೆ ಹೋಗಿ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವ್ರಿಗೆ ಭೇಟಿಯಾಗಿ ನಾವು ಕ್ಷೀರ ಕ್ರಾಂತಿ ಮಾಡ್ತಾ ಇದ್ದೀವಿ, ಆ ಕ್ರಾಂತಿ ಮಾಡ್ತಾ ಇದ್ದೀವಿ, ಈ ಕ್ರಾಂತಿ ಮಾಡ್ತಾ ಇದ್ದೀವಿ ಅಂತೇನೋ ಇಷ್ಟು ರೈಲು ಬಿಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಅವರು ಮಾಡ್ತಾ ಇರುವಂತಹ ಅಕ್ರಮ ಬಡ್ಡಿ ಕ್ರಾಂತಿ, ಯುಡಿಆರ್ ಕ್ರಾಂತಿ, ಭೂಗಳ್ಳತನದ ಕ್ರಾಂತಿ, ಅತ್ಯಾಚಾರಗಳ ಕ್ರಾಂತಿ ಅವು ಎಲ್ಲವನ್ನು ಕೂಡ ಸರ್ಕಾರದ ಹಿರಿಯ ಸಚಿವರಿಗೆ ಸಂಪೂರ್ಣ ವಿವರವನ್ನು ಕೊಟ್ಟಿದ್ದೇವೆ. ಮತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ಮೊನ್ನೆ ದೆಹಲಿಯಲ್ಲಿ ಹೋದಾಗ ಅನೇಕ ಮಾಹಿತಿಗಳನ್ನು ಕೊಟ್ಟಿದ್ದೇವೆ. ಇನ್ನು ಮುಂದೆನೂ ಕೂಡ ಇವರು ಮಾಡ್ತಾ ಇರುವಂತಹ ಈ ಅಕ್ರಮ ದಂಧೆಗಳೇನಿದೆ, ಸ್ಕ್ಯಾಂಡಲ್ಗಳೇನಿದೆ ಎಲ್ಲವನ್ನು ಕೂಡ ಇವತ್ತು ನಮ್ಮ ನಾಯಕರಾದಂತಹ ಶ್ರೀಯುತ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನೇತೃತ್ವದಲ್ಲಿ ಒಂದು ನಿಯೋಗವನ್ನು ಮಾಡಿಕೊಂಡು ಭೇಟಿಯಾಗಿ ಮಾತಾಡ್ಕೊಂಡು ಬಂದಿದ್ದೇವೆ. ನಮಗೆ ಒಂದು ಒಳ್ಳೆಯ ಸಹಕಾರ ಸಿಗುವಂತಹ ನಿರೀಕ್ಷೆ ಇದೆ. ಮತ್ತು ನಮ್ಮ ಉದ್ದೇಶ ಏನೇನು ಇವರು ಅಕ್ರಮಗಳನ್ನು ನಡೆಸಿದ್ದಾರೆ ಅದೆಲ್ಲದಕ್ಕೂ ಕೂಡ ಒಂದು ತಾರ್ಕಿಕ ಅಂತ್ಯ ಸಿಗಬೇಕು. ಹೀಗಾಗಿ ನಾವು ಎಲ್ಲಾ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀವಿ. ಸರ್ಕಾರದ ಯಾವುದೇ ಪಕ್ಷ, ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಯಾವುದೇ ಪಕ್ಷದ ಹಿರಿಯ ಮುಖಂಡರಿರ್ಬೋದು, ಎಲ್ಲರಿಗೂ ಕೂಡ ಭೇಟಿಯಾಗಿ ಒಂದು ಕಾನೂನಿನ ಸುಪರ್ದಿಯಲ್ಲಿ, ಕಾನೂನಿನ ಅಡಿಯಲ್ಲಿ ಏನೇನು ಪ್ರಯತ್ನ ಮಾಡಬೇಕೋ ಅದೆಲ್ಲ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಇವತ್ತೊಂದು ಬಹಳಷ್ಟು ದಿನಗಳ ನಂತರದಲ್ಲಿ ಕುಮಾರಿ ಸೌಜನ್ಯ ಮತ್ತು ಬೇರೆ ಬೇರೆ ವಿಷಯಗಳಲ್ಲಿ ಆದಂಥ ಘಟನೆಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಕ್ರಾಂತಿಯನ್ನೇ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಯೋಚನೆಯನ್ನು ಮಾಡ್ತಿದ್ದ ಸಂದರ್ಭದಲ್ಲಿ ಪ್ರಥಮತವಾಗಿ ನಾವು ಮಾಡಿದಂಥ ಕೆಲಸ ಏನಂತ ಹೇಳಿದರೆ, ನಮ್ಮ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದ, ಆರೋಗ್ಯ ಮಂತ್ರಿಗಳಾದ ದಿನೇಶ್ ಗುಂಡೂರಾವ್ ಅವರನ್ನು ಭೇಟಿಯಾಗಿ ಒಂದಷ್ಟು ಏನು ಶತಮಾನಗಳಿಂದ ಆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂಥ ಅತ್ಯಾಚಾರ, ಕೊಲೆ ಇರಬಹುದು, ಭೂಗಳ್ಳತನ ಇರಬಹುದು, ಮೀಟರ್ ಬಡ್ಡಿ ದಂಧೆ ಇರಬಹುದು, ಎಲ್ಲದರ ಬಗ್ಗೆ ಸವಿವರದ ಮಾಹಿತಿಯನ್ನು ನೀಡಿ ಅವರಿಗೆ ಮನವರಿಕೆಯನ್ನು ಮಾಡಿದ್ದೇವೆ. ತನ್ಮೂಲಕ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ನ್ಯಾಯವನ್ನು ಕೊಡಿಸಬೇಕು ಸರ್ಕಾರದಿಂದ ಅನ್ನುವಂತಹ ಒಂದು ಮಾತನ್ನು ಕೂಡ ಅವರ ಹತ್ರ ನಾವು ಹೇಳಿ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಯಾಕಂತ ಹೇಳಿದ್ರೆ, ಕಣ್ಣಿಗೆ ಕಾಣುವಂಥ ಸತ್ಯವನ್ನು ಮುಚ್ಚಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದ ಏನು ಈ ರಾಜ್ಯಕ್ಕೆ ವ್ಯಕ್ತಿಗಳು ಇಷ್ಟ ತನಕ ಅವರನ್ನು ಸಾಕಿಕೊಂಡು ಬಂದ, ಬಚಾವ್ ಮಾಡಿಕೊಂಡು ಬಂದಂತ ಉದಾಹರಣೆಗಳನ್ನು ಕೂಡ ನಾವು ಅವರ ಹತ್ರ ಮಾತನಾಡಿದ್ದೇವೆ. ಏನೇನು ಇಷ್ಟ ತನಕ ಯಾವ ರೀತಿಯಲ್ಲಿ ಎಲ್ಲಾ ರಾಜಕೀಯ ಪಕ್ಷದ ನಾಯಕರುಗಳು ಇವರನ್ನು ಯಾವ ರೀತಿಯಲ್ಲಿ ಬಚಾವ್ ಮಾಡಿಕೊಂಡು ಬಂದಿದ್ದಾರೆ, ಆ ಬಂದಂತ ಪರಿಸ್ಥಿತಿ ಇವತ್ತು ಎಷ್ಟು ಮುಂದಿನ ದಿನಗಳಲ್ಲಿ ಎಷ್ಟು ತೊಂದರೆ ಆಗ್ತದೆ ಅಂತ ಹೇಳಿದ್ರೆ, ಯಾರ್ಯಾರು ಬಚಾವ್ ಮಾಡಿದ್ದಾರೆ, ಈ ಅತ್ಯಾಚಾರ, ಕೊಲೆ ಮಾಡಿದಂತಹ ಪಾಪಿಗಳನ್ನು, ಭೂ ಹಗರಣ ಮಾಡಿದಂತವರನ್ನು, ಮೀಟರ್ ಬಡ್ಡಿದಂದ ಮಾಡಿದವರನ್ನು ಯಾರ್ಯಾರು ಬಚಾವ್ ಮಾಡಿದ್ದಾರೋ ಅವರಿಗೂ ಮತ್ತು ಅವರ ಹುದ್ದೆಗಳಿಗೂ ದೊಡ್ಡ ಒಂದು ಹೊಡೆತ ಬೀಳುವಂತ ದಿನಗಳನ್ನು ಕಾಯ್ತಾ ಇದ್ದೇವೆ ನಾವು. ಯಾಕಂತ ಹೇಳಿದ್ರೆ, ಧರ್ಮಸ್ಥಳ ಅನ್ನುವಂಥದ್ದು ನ್ಯಾಯಪೀಠ, ಅದು ಧರ್ಮಪೀಠ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ, ಕೆಲವಾರು ಇವತ್ತು ಶಾಹಿಗಳಿರ್ಬೋದು, ಬೇರೆ ಬೇರೆ ರೀತಿಯ ಒಂದು ಹುದ್ದೆಯಲ್ಲಿ, ರಾಜಕೀಯ ಹುದ್ದೆಯಲ್ಲಿದ್ದವರು ಕಳೆದೊಂದು ಹೆಚ್ಚಿಗೆ ಅಂತ ಹೇಳೋದಿಲ್ಲ, ಕಳೆದೊಂದು 4-5 ತಿಂಗಳಿಂದ ಒಂದು ಏನು ರಾಜಕೀಯ ವ್ಯಕ್ತಿಗಳು ಅನುಭವಿಸುವಂತ ನೋವುಗಳನ್ನು, ಅತಂತ್ರ ಸ್ಥಿತಿ ಇವತ್ತು ಏನು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಜೆಡಿಎಸ್ ಇರ್ಬೋದು, ಎಲ್ಲಾ ರಾಜಕೀಯ ಪಕ್ಷಗಳು ಒಂದು ರೀತಿಯ ಅತಂತ್ರ ಸ್ಥಿತಿಯಲ್ಲಿ, ವಾಸ್ತವ ಸ್ಥಿತಿ ಈಗ ನಾವು ನೋಡಬೇಕು. ಜೆಡಿಎಸ್ ನೋಡಿ, ಬಿಜೆಪಿ ನೋಡಿ, ಕಾಂಗ್ರೆಸ್ ನೋಡಿ, ಎಲ್ಲ ಯಾರು
ಈ ಒಂದು ಸೌಜನ್ಯ ಅನ್ನುವಂಥ ಮಗುವಿನ ಅತ್ಯಾಚಾರ ಮಾಡಿ ಕೊಂದು ಬಿಸಾಡಿದಂಥ ಪಾಪಿಗಳ ಜೊತೆಯಲ್ಲಿ ಯಾರ್ಯಾರು ನಿಂತಿದ್ದಾರೋ ಎಲ್ರಿಗೂ ಒಂದು ರೀತಿಯ ಒಂದು ಇವತ್ತು ಬೆಂಕಿ ಬೀಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವ್ರದ್ದು ಅಧಿಕಾರವನ್ನು ಕಳ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನು ನಾವು ಕಳೆದ ವಿಧಾನಸಭೆಯ ಎಲೆಕ್ಷನ್ನ ಮುಂದೆ ಏನು ನಮ್ಮ ಸುಳ್ಯದಲ್ಲಿ ಪ್ರವೀಣ್ ನೆಟ್ಟರ್ ಪ್ರಕರಣದ ಒಂದು ಸಾಂತ್ವನ ಹೇಳುವ ಸಂದರ್ಭದಲ್ಲಿ ಅವರ ಮನೆಗೆ ಹೋಗಿದ್ದಾಗ ನೆಟ್ಟರ್ ಮನೆಗೆ ಹೋಗಿದ್ದಾಗನೇ ನಾವು ಹೇಳಿದ್ದೇವೆ, ಯಾವ ರಾಜ್ಯಕ್ಕೆ ವ್ಯಕ್ತಿಗಳು ಇಂಥ ಪಾಪಿಗಳನ್ನು ಬಚಾವ್ ಮಾಡಲಿಕ್ಕೋಸ್ಕರ ಇವ್ರ ಜೊತೆ ರಾಜ್ಯಸಭಾ ಸದಸ್ಯ ಮಾಡಿ ಕೂರಿಸಿಕೊಂಡಿದ್ದಾರೋ ಆ ಪಕ್ಷ ಸರ್ವನಾಶ ಆಗಿ ಹೋಗ್ತದೆ ಅಂತ ಹೇಳಿ ಅಲ್ಲಿಂದ ಇಲ್ಲಿ ತನಕ ಸರ್ವನಾಶ ಆಗ್ತಾ ಉಂಟು. ಆದ್ರೆ ಈ ರಾಜ್ಯಕ್ಕೆ ತಗೋರಿಗೆ ಈ ದೇವರ ಮೇಲೆ ನಂಬಿಕೆ ಇಲ್ಲ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಾವು ಎಲ್ಲಾ ರಾಜ್ಯಕ್ಕೆ ಪಕ್ಷದವರಿಗೆ ಹೇಳುದು, ಅಧರ್ಮವನ್ನು ಬಿಟ್ಟು ಬಿಡಿ. ಇವತ್ತೊಂದು ಸತ್ಯದ ಪರವಾಗಿ ಹೋರಾಟ ಆಗುವಂಥದ್ದು. ಸೌಜನ್ಯ ಅನ್ನುವಂಥದ್ದು ಒಂದು ಮಗು ಸತ್ತದ್ದಲ್ಲ, ಇಂಥ 1000 ಹೆಣ್ಣು ಮಕ್ಕಳನ್ನ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಪಾಪಿಗಳು. ಇದಕ್ಕೆ ಎಲ್ರಿಗೂ ಶಿಕ್ಷೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಹೋರಾಟವನ್ನು ಮಾಡುವಂತದ್ದು. ಯಾವುದೇ ರಾಜಕೀಯದ ಇಚ್ಛಾಶಕ್ತಿಯಲ್ಲಿ ಈ ಹೋರಾಟವನ್ನು ನಾವು ಮಾಡ್ತಾ ಇಲ್ಲ. ಈ ಏನು ಧರ್ಮಸ್ಥಳದ ಗ್ಯಾಂಗ್ ಇದೆಯೋ ಅವರು ಮಾಡಿದಂತ ಪಾಪದ ಕೂಸು ಇದು ಇಲ್ಲಿಯೇ ನಿಲ್ಲಬೇಕು. ತಾಯಂದಿರ ಅತ್ಯಾಚಾರ ನಿಲ್ಲಬೇಕು, ಮೀಟರ್ ಬಡ್ಡಿದಂದೆ ನಿಲ್ಲಬೇಕು, ಭೂ ಹಗರಣಗಳು ನಿಲ್ಲಬೇಕು. ಎಲ್ಲ ದಾಖಲೆಗಳನ್ನು ನಾವು ಕೈಯಲ್ಲಿ ಇಟ್ಕೊಂಡು ನಾವು ಈ ದೇಶದಲ್ಲಿ ಕಾನೂನು ಎಲ್ಲಿದೆ ಅಂತ ಹುಡುಕುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ನಾಚಿಕೆ ಆಗ್ತದೆ. ನಮಗೆ ನಾಚಿಕೆ ಆಗ್ತದೆ ನಾವು ಯಾವ ದೇಶದಲ್ಲಿದ್ದೇವೆ ಅಂತೇಳಿ. ಅದಕ್ಕೋಸ್ಕರ ಹೇಳುವಂತದ್ದು, ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟ ಬಹಳ ದೊಡ್ಡ ಮಟ್ಟದಲ್ಲಿ ನಡೀಲಿಕ್ಕಿದೆ. ಇಷ್ಟು ತನಕ 2ನೇ ಹಂತದ ಹೋರಾಟವನ್ನು ನಾವು ಮುಗಿಸಿದ್ದೇವೆ. 3ನೇ ಹಂತದ ಹೋರಾಟ ಪ್ರಾರಂಭಕ್ಕೆ ಆದ್ರೆ ಅದಕ್ಕೆ ತಾರ್ಕಿಕ ಅಂತ್ಯವನ್ನು ಕಂಡೇ ಕಟ್ಟಿಕೊಡ್ತೇವೆ ನಾವು. ಯಾವ ರೀತಿಯಲ್ಲ, ಯಾವ ರಾಜಕೀಯ ಪಕ್ಷಗಳ ಒಂದು ಬೆಂಬಲ ಇಲ್ಲದೆ ನೀವು ಬೆಂಬಲ ಮಾನವೀಯತೆ ದೃಷ್ಟಿಯಿಂದ, ಧರ್ಮದ ದೃಷ್ಟಿಯಿಂದ ಎಲ್ಲಾ ರಾಜಕೀಯ ಪಕ್ಷಗಳು ಒಟ್ಟು ಸೇರಿ ನೀವು ಒಂದು ಏನು ಅತ್ಯಾಚಾರ ಕೊಲೆ ಗಡುಕರನ್ನು ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದಾರ ಅದನ್ನು ಯಾವ ತನಕ ನೀವು ನಿಲ್ಲಿಸುವುದಿಲ್ಲೋ ಅದನ್ನು ನಿಲ್ಲಿಸುವ ತನಕ ನಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ಮುಂದುವರಿತದೆ ಅಂತ ಹೇಳಲಿಕ್ಕೆ ಇವತ್ತು ಅದನ್ನು ಕೂಡ ಹೇಳಿ ಬಂದಿದೆ. ನಾವು ನಮ್ಮ ಒಂದು ಉಸ್ತುವಾರಿ ಸಚಿವರ ಹತ್ರ ಮುಂದಿನ ದಿನಗಳಲ್ಲಿ ಆಗುವಂತ ಅನಾಹುತಗಳಿಗೆ ಸಂಬಂಧಪಟ್ಟ ಸರ್ಕಾರಗಳೇ ಕಾರಣರಾಗ್ತಿರ ಅನ್ನುವಂಥದ್ದನ್ನು ಕೂಡ ಹೇಳಿ ಬಂದಿದ್ದೇವೆ ನಾವು. ಯಾಕಂತ ಹೇಳಿದ್ರೆ ನಾವು ನ್ಯಾಯ ಸಿಗುವ ತನಕ, ಸಿಗದಿದ್ರೆ ಪ್ರಾಣ ತ್ಯಾಗಕ್ಕೂ ಕೂಡ ಸಿದ್ಧ ಇದ್ದೇವೆ. ಈ ಎಚ್ಚರಿಕೆಯನ್ನು ಕೊಟ್ಟು ಬಂದಿದ್ದೇವೆ. ಇದು ನಮ್ಮ ಹೋರಾಟದ ಒಂದು ಸಣ್ಣ ಝಲಕ್. ಇದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಈ ಹೋರಾಟ ಯಾವ ರೀತಿಯಲ್ಲಿ ಮುಂದಿನ ಹಂತದಲ್ಲಿ ನಾವು ಈ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿ. ಅದಕ್ಕೋಸ್ಕರ ಇವತ್ತು ಸಚಿವರು ಕೂಡ ಒಂದು ಒಳ್ಳೆಯ ಒಂದು ಸ್ಪಂದನವನ್ನು ಕೊಟ್ಟಿದ್ದಾರೆ. ಆ ಸ್ಪಂದನ ನಿಜವಾಗಲೂ ಸಮಾಜಕ್ಕೆ ಸಿಗಲಿ ಅಂತ ಹೇಳುವಂತ ಹಾರೈಕೆಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇವ್ರೇನ್ ಮಾಡ್ತಾ ಇದ್ದಾರೆ, ಧರ್ಮೋದ್ಯಮಿಗಳು ಅವ್ರದ್ದೊಂದೇನು ಗ್ಯಾಂಗ್ ಇದೆಯಲ್ಲ, ಕಾಂಗ್ರೆಸ್ನವ್ರ ಹತ್ರ ಹೋಗಬೇಕಾದ್ರೆ ನಾವು ಕಾಂಗ್ರೆಸ್ನ ವಿರುದ್ಧ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ಹೈಕಮಾಂಡ್ ಹತ್ರ ಹೋಗಬೇಕಾದ್ರೆ ನಾವು ಹಿಂದೂ ವಿರೋಧಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇವರ ಬಣ್ಣಗಳ ಏನೇನಿದೆ ಎಲ್ಲವನ್ನೂ ಕೂಡ ವಿವರಿಸಿದೆ ಅವರಿಗೆ. ಯಾಕಂದ್ರೆ ಈ ಧರ್ಮೋದ್ಯಮಿಗಳು ಏನು ಇದ್ದಾರೆ ಅವರಿಗೆ ಯಾವುದೇ ಧರ್ಮ ಇಲ್ಲ, ಯಾವುದೇ ಪಕ್ಷ ಇಲ್ಲ, ಯಾವುದೇ ಸಿದ್ಧಾಂತ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಹೋದ್ರೆ ಅವರು ನೋಡಿ ಸೌಜನ್ಯ ಹೋರಾಟಗಾರರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕಾಂಗ್ರೆಸ್ನವರು ಬೈತಾರೆ, ಸಿದ್ದರಾಮಯ್ಯ ಅವರು ಬೈತಾರೆ ಅಂತೇಳಿ ಬರೀ ಚಿಕ್ಕದ ಈಗ ಇವ್ರು ಹೇಳಿದ್ರು ನಾವು ಎಚ್ಚರಿಕೆ ಕೊಟ್ಟು ಬಂದಿದ್ದೀವಿ ಅಂತೇಳಿ. ಕೊನೆಯದಾಗಿನೂ ಕೂಡ ಹೇಳಿದ್ರು ಅವ್ರು ಒಳ್ಳೆ ರೀತಿ ಸ್ಪಂದನೆ ಕೊಟ್ಟಿದ್ದಾರೆ ಅಂತೇಳಿ. ಅದನ್ನು ತೋರಿಸೋದಿಲ್ಲ ಅವರು. ಅವ್ರೇನ್ ಮಾಡ್ತಾರೆ, ಬರೀ ಏನೋ ಅಂದಿದ್ದಷ್ಟೇ ಕಟ್ ಪೇಸ್ಟ್ ಮಾಡ್ತಾ ಇದ್ದಾರೆ. ಆ ನಂತರ ಹಿಂದೂ ವಿರೋಧಿಗಳು ಅಂತೇಳಿ ಬಿಜೆಪಿ ಹೈಕಮಾಂಡ್ಗೆ ಹೋಗಿ ವರದಿ ಕೊಟ್ಟು ಬರ್ತಾ ಇದ್ದಾರೆ. ಸ್ವತಃ ಇವರೇ ಹಿಂದೂ ಅಲ್ಲ, ಮತ್ತು ಇವರದು ಹಿಂದೂ ದೇವಸ್ಥಾನ ಅಲ್ಲ ಅಂತೇಳಿ ಇವರೇ ಹೈಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೆ ಇವರೇ ಬರೆದು ಕೊಟ್ಟಿದ್ದಾರೆ. ಅದು ಹಿಂದೂ ಧರ್ಮಸ್ಥಳ ಅನ್ನೋದು ಹಿಂದೂ ದೇವಸ್ಥಾನನೇ ಅಲ್ಲ ಅಂತ ಬರೆದು ಕೊಟ್ಟಿದ್ದಾರೆ. ಅದು ನಮ್ಮ ಸ್ವಂತ ಇನ್ಸ್ಟಿಟ್ಯೂಷನ್, ಅದು ದೇವಸ್ಥಾನ ಅಲ್ಲ ಅಂತ ಹೇಳಿದವರು ಇವರೇ. ನಮ್ಮ ಮೇಲೆ ಈಗ ಇವತ್ತೇನ್ ಮಾಡ್ತಾ ಇದ್ದಾರೆ, ಈ ಶ್ರೀ ಕ್ಷೇತ್ರಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ ಅಂತೇಳಿ. ಶ್ರೀ ಕ್ಷೇತ್ರ ಅಂತ ಇವರೇ ಬರ್ದಿಲ್ಲ. ಇವರು ದಾಖಲೆಯಲ್ಲಿ ಇವರು ಹೈಕೋರ್ಟ್ಗೆ ಕೊಟ್ಟಿದ್ದೇನೆ, ಇದು ಶ್ರೀ ಕ್ಷೇತ್ರ ಅಲ್ವೇ ಅಲ್ಲ. ಇವರು ಮಂಜುನಾಥನ ತೀರ್ಥ ತೆಗೊಳ್ಳುವಂತ ಜನಗಳೇ ಅಲ್ಲ. ಅರೆ ಒರಿಜಿನಲ್ ಹಿಂದೂಗಳೇ ನಾವು. ಯಾರೋ ಅಲ್ಪಸಂಖ್ಯಾತರು ಬಂದು ಹಿಂದೂ ದೇವಸ್ಥಾನ ಆಡಳಿತ ಮಾಡ್ತಾರೆ ಅಂತ ಹೇಳಿದ್ರೆ ಇದೆಲ್ಲ ಬೋಗಸ್, ಇದು ಸುಳ್ಳು. ಮತ್ತೊಂದು ನಾನು ಹೇಳ್ತೇನೆ, ಇವತ್ತು ನಮ್ಮ ಏನು ಉಸ್ತುವಾರಿ ಮಂತ್ರಿಗಳ ಹತ್ರ ನಾವು ಹೇಳಿದ್ದೇವೆ, 60-65 ವರ್ಷದಲ್ಲಿ ಈ ದೇಶವನ್ನು ಆಳ್ವಿಕೆ ಮಾಡಿದ್ದು ಕಾಂಗ್ರೆಸ್. ಆಗ ಇವರು ಕಾಂಗ್ರೆಸ್. ಇವತ್ತು ಬಿಜೆಪಿ ಕೇಂದ್ರದಲ್ಲಿ, ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಶುರುವಾಗಿದೆ. ಈಗ ಬಿಜೆಪಿ
ನಾಳೆ SDPI ಬಂದ್ರೆ SDPI ಜೊತೆಯಲ್ಲಿ ಹೋಗ್ತಾರೆ, ನಾಳ್ದು ಕಮ್ಯುನಿಸ್ಟ್ ಬಂದ್ರೆ ಕಮ್ಯುನಿಸ್ಟ್ ಅವರ ಜೊತೆಯಲ್ಲಿ ಹೋಗ್ತಾರೆ, ಎಲ್ಲಾ ಪಕ್ಷದಲ್ಲಿ ಹೋಗ್ತಾರೆ. ಇವ್ರಿಗೆ ಅಂದ್ರೆ ಅಧಿಕಾರ ಮಾತ್ರ. ದೇವಸ್ಥಾನ ಇರುವುದು ಇವರಿಗೆ ಚಿನ್ನದ ಮೊಟ್ಟೆ ಕೊಡುವಂತ ಕೋಳಿಯಾಗಿದೆ. ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರು ಅಂತ ಹೇಳಿದೆ. ಇದನ್ನು ಜಾಸ್ತಿ ದಿವಸ ಮುಚ್ಚಿಡ್ಲಿಕ್ಕೆ ಆಗುವುದಿಲ್ಲ. ಮುಂದಿನ ದಿನಗಳಲ್ಲಿ ಇದಕ್ಕೆ ತಾರ್ಕಿಕ ಅಂತ್ಯ ಆಗೇ ಆಗುತ್ತೆ, ಮಾಡೇ ಮಾಡ್ತೇವೆ ನಾವು. ಇದು ನಮ್ಮ ಶಕ್ತಿ, ಅದು ಸೌಜನ್ಯ ಪರ ಹೋರಾಟಗಾರರ ಶಕ್ತಿ ಇದು.